ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಂಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಟೈಟಲ್ ಆಲ್ರೆಡಿ ನೋಡಿರ್ತೀರ ನೀವು. ನೋಡಿದ ಮೇಲೆ ನಿಮ್ಗೆ ಅನಿಸಿರೋದು ಏನಿದು ಈ ಟೈಟಲ್ ಈ ಥರ ಹಾಕಿದಾರಲ್ಲ ಅಂತ ಹೇಳ್ಬಿಟ್ಟು ಅನಿಸಿರುತ್ತೆ. ಸೊ ಈ ಟೈಟಲ್ ಹಾಕಿರೋ ಉದ್ದೇಶ ಯಾವುದೇ ಇವಾಗ ನೀವು ತೋಟ ಏನೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ, ಅದರಲ್ಲೂ ನೈಸರ್ಗಿಕ ಕೃಷಿ ಶುರು ಮಾಡೋರಿಗೆ ಸಾಕಷ್ಟು ಡೌಟ್ಗಳಿರುತ್ತೆ. ನಾವು ಶುರು ಮಾಡಿದಾಗಿಂದ ಇದು ಮಣ್ಣು ಫಲವತ್ತತೆ ಇನ್ನು ಎಷ್ಟು ವರ್ಷಕ್ಕಾಗುತ್ತೋ ಏನೋ, ಗಿಡಗಳು ಚೆನ್ನಾಗಿ ಬರ್ತಾವೋ ಇಲ್ವಾ, ಇವೆಲ್ಲ ಸಾಕಷ್ಟು ಡೌಟ್ಗಳು ತುಂಬ ಜನರಿಗೆ ಇದ್ದೇ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದರಲ್ಲೂ ಹೊಸದಾಗಿ ಶುರು ಮಾಡೋರಿಗಂತರೂ ಈ ಡೌಟ್ ಅಂದ್ರೆ ತುಂಬ ಇರುತ್ತೆ. ಆಮೇಲೆ ಕೃಷಿನೇ ಗೊತ್ತಿಲ್ದಂಗೆ ಈ ಯೂಟ್ಯೂಬ್ ಇವೆಲ್ಲ ನೋಡ್ಕೊಂಡು ಇನ್ಸ್ಪೈರ್ ಆಗಿಬಿಟ್ಟು ಬಂದವ್ರಿಗಂತೂ ಈ ಡೌಟ್ಸ್ಗಳೆಲ್ಲ ಸರ್ವೇ ಸಾಮಾನ್ಯ. ಅಂದರೆ ಏನು, ಈಗ ನಾನು ಸಹಿತ ಎಕ್ಸ್ಪೀರಿಯೆನ್ಸ್ ಇಲ್ದವೇ ಸ್ಟಾರ್ಟ್ ಮಾಡಿದೆ 2-3 ವರ್ಷದ ಹಿಂದೆ. ಸೊ ಆ ರೀತಿ ಬಂದವರಿಗೆ ತುಂಬ ಕ್ವಶನ್ಗಳಿರುತ್ತೆ. ನಾವು ಇದರಲ್ಲಿ ಸಕ್ಸಸ್ ಆಗ್ತೀವೋ ಇಲ್ವಾ, ಗಿಡಗಳು ಚೆನ್ನಾಗಿ ಬರ್ತಾವೋ ಇಲ್ವಾ, ಇಳುವರಿ ಸಿಗುತ್ತಾ ಇಲ್ವಾ. ಸೊ ಈ ರೀತಿಯ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ, ನಮ್ಮ ತೋಟದ ಬಗ್ಗೆ ಆಗಿರ್ಬೋದು, ನೈಸರ್ಗಿಕ ಕೃಷಿ ಬಗ್ಗೆ ಆಗಿರ್ಬೋದು. ನಾನು ಎಸ್ಪೆಷಲಿ ಮಾಡ್ತಿರೋದು ಸುಭಾಷ್ ಪಾಳೇಕರ್ ಅವರ 36x36 ತೆಂಗಿನ ಮಾದರಿ, ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಡೇ 1 ನಮ್ಮ ತೋಟ ನಾನು ಯಾವ್ಯಾವ ರೀತಿ ಮಾಡ್ಕೊಂಬಂದೆ, ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೆ, ಹಾಗೆ ನೈಸರ್ಗಿಕ ಕೃಷಿ ರಿಲೇಟೆಡ್ ಯಾವುದೇ ಎಲ್ಲ ರೀತಿಯ ಉಪಯುಕ್ತ ಮಾಹಿತಿಗಳನ್ನ ನಾನು ಹಂಚ್ಕೊಂಡಿದ್ದೀನಿ. ನನಗೆ ಗೊತ್ತಿರುವಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ. ಸೊ ಇವಾಗ ಮೇನ್ ಟಾಪಿಕ್ಗೆ ಬರೋಣ. ಸೊ ನಾನೇನು ಹೇಳ್ತೀನಿ ಗೊತ್ತಾ, ಹೊಸದಾಗಿ ಶುರು ಮಾಡೋರಿಗೆ ಈಗ ನೋಡ್ತಿರ್ಬೋದು, ಇದು ನಂದು 2 ವರ್ಷದ 36x36 ಮಾಡಿರೋ ಮಾದರಿಯಲ್ಲಿರುವ ಒಂದು ತೆಂಗಿನ ಮಾದರಿ ಸುಭಾಷ್ ಪಾಳೇಕರ್ ಅವರ ತೋಟ ಅಂತ ಅನ್ಕೋಬೋದು. ಇದರಲ್ಲಿ ತೆಂಗು, ಬಾಳೆ, ಅಡಿಕೆ ಮತ್ತು ಗೊಬ್ಬರದ ಗಿಡ ಮತ್ತು ನುಗ್ಗೆ ಇವೆಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಮತ್ತು ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಆಗಿರ್ಬೋದು, ನೋಡ್ತಿರ್ಬೋದು ಈ ಮೋಸಂಬಿ, ಈ ಥರ ಎಲ್ಲ ಹಣ್ಣಿನ ಗಿಡನೂ ಹಾಕಿದ್ದೀನಿ. ಸೊ ಹೊಸದಾಗಿ ಕೃಷಿ ಬರೋರಿಗೆ ಏನು ಫಸ್ಟ್ ನೋಡಬೇಕು ಅಂತಂದರೆ, ನೀವು ಗಿಡ ನೋಡ್ಬೇಡ್ರಿ. ಯಾಕಂದರೆ ನಾನೇನೋ ಈಗ 2 ವರ್ಷ ಆದಮೇಲೆ ಇಷ್ಟು ಹಚ್ಚ ಹಸಿರು ಕಾಣಿಸ್ತಿರ್ಬೋದು ನಿಮಗೆ ಈ ವಿಡಿಯೋದಲ್ಲಿ. ಬಟ್ ನೀವು ನಾನು ಹಳೆ ವಿಡಿಯೋ 1 ವರ್ಷದ ಹಿಂದೆ ನೋಡ್ಬಿಟ್ರೆ ಇವನೇನು ಮಾಡ್ತಾವನ್ ಗುರು ಅಂತ ಹೇಳ್ಬಿಟ್ಟು ವಿಡಿಯೋ ನೋಡ್ಬೇಕು ಅಂತ ನಿಮ್ಗೆ ಅನ್ಸೋದೇ ಅಲ್ಲ. ಬಟ್ ಈಗ ಏನಕ್ಕೆ ನಿಮ್ಗೆ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ, ಇದಕ್ಕೆಲ್ಲ ಕಾರಣ ಈ ಗಿಡಗಳಿಗೆ ನಾನು ಕೊಟ್ಟಿರೋ ಗೊಬ್ಬರ ಅಲ್ಲ. ನಾವು ಯಾವತ್ತೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಿಡ ನೋಡ್ಬಾರ್ದು, ಏನೇ ಇದ್ರೂ ಸಹಿತ ಬುಡ ನೋಡಬೇಕು. ಬುಡ ಏನಕ್ಕೆ ನೋಡಬೇಕು ಅನ್ನೋದು ನಾನು ಹೇಳ್ತೀನಿ ಅಂತಂದರೆ, ಜಸ್ಟ್ ಎಕ್ಸಾಂಪಲ್, ಓಕೆನಾ. ಈಗ ನಾನು ಶುರು ಮಾಡಿಬಿಟ್ಟು 2 ವರ್ಷ ಆಯಿತು. ನಾನು ಇಲ್ಲಿ ನೋಡ್ರಿ, ಇದ್ರಲ್ಲಿ ಇದಕ್ಕೆ ಈ ಲೈನಲ್ಲಿ ನಾನು ಯಾವ ಗೊಬ್ಬರನೂ ಹಾಕಿಲ್ಲ, ಏನಿಲ್ಲ. ಬಟ್ ನಾವು ಮಾಡ್ತಾ ಇರೋವಂಥ ಕೃಷಿ ಪದ್ಧತಿಗಳು ನಮಗೆ ಉತ್ತರ ಕೊಡ್ತಾ ಬಂದಿದ್ದಾವೆ. ಈ ಮಣ್ಣು ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಇದೆಲ್ಲ ಎರೆಹುಳು ತಿಂದು ಬಿಟ್ಟಿರುವಂತಹ ಮೃದುವಾಗಿ ಇರುವಂತಹ ಒಂದು ಮಣ್ಣು ನೋಡ್ತಿರ್ಬೋದು. ಇದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಎರೆಹುಳು ಆ್ಯಕ್ಟಿವಿಟಿ ಆಗಿ ಹುಡಿ ಆಗಿರುವಂಥ ಮಣ್ಣು ನೋಡ್ತಿರ್ಬೋದು. ಸೊ ನಾವು ಇದನ್ನು ಗಮನಿಸ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಮಣ್ಣು ಕನ್ವರ್ಟ್ ಆಗ್ತಿದೆಯೋ ಅದನ್ನು ನಾವು ಗಮನಿಸ್ಬೇಕು. ಬರೀ ಇಲ್ಲಿ ಒಂದೇ ಯಾವುದೋ ಒಂದು ಪ್ರದೇಶದಲ್ಲಿ ಇದ್ಬಿಟ್ಟು ನಾನು ತೋರಿಸ್ತಿದ್ದೀನಿ ಅಂತಲ್ಲ. ನೀವು ಎಲ್ಲೇ ಹೋಗ್ರಿ, ನೀವು ಒಂದು ಸರಿ ನೀವು ಇದನ್ನು ಶುರು ಮಾಡಿದ್ರಿ ಅಂತಂದರೆ, ನೀವು ಯಾವ ಪ್ರದೇಶಕ್ಕೆ ಹೋದ್ರೂ ಸಹಿತ ನೋಡ್ತಿರ್ಬೋದು ಇಲ್ಲಿ ಹಿಂಗಿದೆ ಹುಳಗಳು, ಈ ರೀತಿ ಮಣ್ಣು ಕನ್ವರ್ಟ್ ಆಗ್ತಿದೆ ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಿಂಗಿರ್ಬೇಕು. ನೀವು ಇದನ್ನು ಗಮನಿಸ್ಬೇಕು. ಮೇಲ್ಗಡೆ ಗಿಡ ನೋಡಕ್ಕೆ ಹೋಗ್ಬೇಡ್ರಿ. ಗಿಡ ಯಾವತ್ತಿದ್ರು ಫಸ್ಟ್ ವರ್ಷ ನಾನು ಹೇಳ್ತೀನಲ್ಲ, ನನ್ನ ಓನ್ ಎಕ್ಸ್ಪೀರಿಯೆನ್ಸು, ಮೊದಲನೇ ವರ್ಷ ನಿಮಗೆ ನಿಜವಾಗ್ಲೂ 1% ರಿಸಲ್ಟ್ ಬರೋದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂತಂದರೆ, ಫಸ್ಟ್ನೇ ವರ್ಷ ಇಟ್ಸ್ ಎ ಕನ್ವರ್ಷನ್ ಪೀರಿಯಡ್ ಅಂತ ನಾನು ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಏನಕ್ಕೆ ಕನ್ವರ್ಷನ್ ಪೀರಿಯಡ್ ಅಂತ ಹೇಳ್ತೀನಿ ಅಂದರೆ, ನಾವು ಇವಾಗ ತಾನೇ ಶುರು ಮಾಡಿರ್ತೀವಿ. ಆದರೆ 30 ವರ್ಷದ ಹಿಂದೆ ಈ ಕೃಷಿ ಹಿಂಗೆ ಇತ್ತಾ, ಏನಾಗುತ್ತೆ ಅಂತಂದರೆ, 30 ವರ್ಷದ ಹಿಂದೆ ಎಲ್ಲ ಅವಾಗಿಂದನೂ ಇಲ್ಲಿವರೆಗೂ ಬರೀ ಕೆಮಿಕಲ್ ಕೃಷಿ ಮಾಡಿಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಕೊಂಡು, ಕೀಟನಾಶಕ ಆಗಿರ್ಬೋದು ಮತ್ತು ಕಳೆನಾಶಕ ಇವನ್ನೆಲ್ಲವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಭೂಮಿನಲ್ಲಿ ತಾಕತ್ತೂ ಇರಲ್ಲ, ಭೂಮಿ ಫಲವತ್ತತೆ ಆಗೂ ಇರಲ್ಲ. ಸೊ ಅವಾಗ ನಾವು ಸಡನ್ನಾಗಿ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ, ಸಾವಯವ ಕೃಷಿ ಮಾಡ್ತೀವಿ ಅಂತ ಬಂದಾಗ ನಾವು ಮಾಡೋ ಕೆಲಸಗಳಿಗೆ ಗಿಡಗಳು ರೆಸ್ಪಾಂಡ್ ಮಾಡಲ್ಲ. ಏನಕ್ಕೆ ರೆಸ್ಪಾಂಡ್ ಮಾಡಲ್ಲ ಅಂತಂದರೆ, ನಾವು ಗೊಬ್ಬರ ಹಾಕಲ್ವಲ್ಲ ರಾಸಾಯನಿಕ. ಯಾಕಂದರೆ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಭೂಮಿ. ಈ ಭೂಮಿಗೆ ಆ ರೀತಿ ರಾಸಾಯನಿಕ ಗೊಬ್ಬರ ಹಾಕಿದರೆ ಮಾತ್ರ ಕೆಲಸ ಮಾಡೋ ಲೆಕ್ಕಕ್ಕೆ ಇದು ಅಡಿಕ್ಷನ್ ಆಗಿರುತ್ತೆ. ಸೊ ನೀವು ಸಡನ್ನಾಗಿ ನಾನು ಈ ಥರ ಮಾಡ್ತೀನಿ, ನಾನು ಗಿಡ ಹಚ್ಚಿಬಿಟ್ಟು ಕೈ ಬಿಟ್ಬಿಡ್ತೀನಿ, ನಾನು ಏನು ಮಾಡೋಕ್ಕೋಗಲ್ಲ, ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ರೆ ನಿಜ 1% ರಿಸಲ್ಟ್ ಇರಲ್ಲ. ಸೊ ನಮಗೆ ಅದರ ಎಕ್ಸ್ಪೆಕ್ಟೇಷನ್ನೇ ಒಂಥರ ಫೇಲ್ಯೂರ್ ಆಗಿಬಿಟ್ಟು ನಮಗೆ ಒಂಥರ ಹೋಪೇ ಹೋಗ್ಬಿಡುತ್ತೆ, ಮಾಡಬೇಕಾ ಬೇಡ ಅನಿಸ್ಬಿಡುತ್ತೆ. ಸೊ ನಾನೇನು ಹೇಳ್ತೀನಿ ಗೊತ್ತಾ, ಫಸ್ಟು 2 ವರ್ಷ ಏನೇನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಲ್ಲ, ಒಂದು ಅಡಿಕೆ ಗಿಡ ತಂದು ಹಚ್ಚಿರಿ, ಬಾಳೆ ಗಿಡ ತಂದು ಹಚ್ಚಿರಿ, ಏನಾದ್ರು ಹಚ್ಚಲಿ, ಫಸ್ಟ್ 2 ವರ್ಷ ನಾನು ಸುಮ್ಮನೆ ಎಲ್ಲೋ ಒಂದು ದೇವ್ರ ಉಂಡಿಗೆ ದುಡ್ಡು ಹಾಕ್ತಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಅನ್ಕೊಂಬಿಡ್ರಿ.
ಫಸ್ಟ್ 2 ವರ್ಷ ಮಾತ್ರ. ನಾನು ಎರಡು ವರ್ಷದ ಮಾತ್ರ ಮಾತಾಡ್ತೀನಿ. ಸುಮ್ಮನೆ ಈಗ ಎಲ್ಲದಕ್ಕೆ ಏನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ರಿ. ನೀವು ಏನೇನು ಗಿಡ ತಂದು ಹಚ್ಬೇಕು ಅಂದಿರಲ್ಲ, ಆ್ಯಸ್ ಪರ್ ದ ಮಾಡೆಲ್ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹಚ್ಕೊಳ್ರಿ. ಬಟ್ 2 ವರ್ಷ ಮಾತ್ರ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ್ರಿ. ಆಯಿತಾ, ಲೈಕ್ ನಾನು ಬಾಳೆ ಹಚ್ಬಿಟ್ಟೆ, ಬಾಳೆ 1 ವರ್ಷಕ್ಕೆ ಕಾಯಿ ಬಂದುಬಿಡುತ್ತೆ, ನನಗೆ ಬಾಳೆನಲ್ಲಿ 500 ಬಾಳೆ ಇಂಟು 200 ರೂಪಾಯಿ ಬಂದ್ಬಿಡ್ತು, ನನಗೆ 1 ಲಕ್ಷ ರೂಪಾಯಿ ಬಂದ್ಬಿಡ್ತು ಬಾಳೆನಲ್ಲಿ. ಈ ರೀತಿ ಕ್ಯಾಲ್ಕುಲೇಷನ್ ಹಾಕೊಂಡು ಮಾತ್ರ ನೀವೇನಾದ್ರು ಶುರು ಮಾಡಿದ್ದೆ ಆದರೆ ಪಕ್ಕ ನೀವಿಗೆ ಬೇಜಾರಂತೂ ಆಗೋದಂತ ನಿಜ. ಯಾಕಂದರೆ ನನ್ನ ತೋಟದಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಬಾಳೆ ಫೇಲ್ಯೂರ್ ಆಯಿತು. ಯಾಕಂದರೆ ಬಾಳೆನೇ ನಮಗೆ ಇವಾಗ ಮಿಕ್ಕಿದಲ್ಲಿ ಇವಾಗೆಲ್ಲ ಲಾಂಗ್ ಟರ್ಮ್ ಕ್ರಾಪ್ಸ್ ಎಲ್ಲ ಯಾವುವು ಅಂತಂದರೆ ತೆಂಗು, ಅಡಿಕೆ ಅವೆಲ್ಲ ಲಾಂಗ್ ಟರ್ಮ್ ಕ್ರಾಪ್ಸು. ನಮಗೆ ಸ್ಟಾರ್ಟಿಂಗಿಂದ ಬರಬೇಕಾಗಿರೋದು ಮೇನ್ ಕ್ರಾಪ್ ಅಂತಂದರೆ ಬಾಳೆ ಆಗಿತ್ತು. ಬಾಳೆ ಫಸ್ಟ್ ಇಯರ್ ಹೊಗೆ ಆಡ್ಸ್ಕೊಂಡ್ಬಿಡ್ತು ನನಗೆ. ಸೊ ನನಗೆ ಗೊತ್ತಾಗ್ಬಿಡ್ತು ಇದರಲ್ಲಿ ಜಾಸ್ತಿ ಹೋಗ್ಬಿಡ್ಕೊಂಡು ಕುತ್ಕೊಂಡ್ರೆ ದೇವರನ್ನ ಕೆಲಸ ಆಗಲ್ಲ. ಸೊ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಗಿಡದ ಮೇಲಲ್ಲ, ಈ ಕೆಳಗಡೆ ಇರೋ ಮಣ್ಣಿನ ಮೇಲೆ ಅಂತ ಹೇಳ್ಬಿಟ್ಟು ನನಗೆ ಕ್ಲಾರಿಟಿ ಸಿಕ್ತು. ಸೊ ಯಾವಾಗ ನನಗೆ ಈ ಸದ್ಯತೆ ಅರ್ಥ ಆಯಿತು, ನಾನು ಮೊದಲೆಲ್ಲ ನಾನು ಬ್ರಷ್ ಕಟ್ರ್ ತಂದು ಮೇಂಟೈನ್ ಮಾಡ್ತಿರಲಿಲ್ಲ. ಆದಷ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಕಳೆ ಕಳಿಸೋದು ಆ ಥರ ಮಾಡ್ತಿದ್ದೆ. ಬಟ್ ನನಗೆ ತುಂಬ ತೊಂದರೆ ಆಗೋದು ಅದರಿಂದ. ಸೊ ನಾನು ಯಾವಾಗ ನನ್ನ ಸೂತ್ರಗಳನ್ನು ನಿಮಗೆ ಹಂಚ್ಕೊತಾ ಇದ್ದೀನಿ, ನಾನು ಯಾವಾಗ 1 ವರ್ಷ ಆದಮೇಲೆ ಬ್ರಷ್ ಕಟ್ರ್ ತೊಗೊಂಬಂದೆ, ಈ ರೀತಿ ಕಳೆಗಳು ಏನು ನೋಡ್ತಿರ್ಬೋದು, ಇಲ್ಲಿ ವೈವಿಧ್ಯತೆ ಆದಂಥ ಕಳೆ ಬೆಳೆದಿದೆ. ಕಾಂಗ್ರೆಸ್ ಗಿಡ ಆಗಿರ್ಬೋದು, ಸಬ್ಕಸ ಆಗಿರ್ಬೋದು, ಹುಲ್ಲು ಗರಿಕೆ, ಪ್ರತಿಯೊಂದು ರೀತಿ ಎಲ್ಲ ರೀತಿಯ ಇದು ಕಳೆ ಬೆಳೆದಿದೆ. ಯಾವಾಗ ನಾನು ಬ್ರಷ್ ಕಟ್ರ್ ತೊಗೊಂಬಂದ್ಬಿಟ್ಟು ಈ ಕಳೆನ ನಾನು ಹೊಡಿತಾ ಬಂದೆ, ಈ ಕಳೆ ಯಾವಾಗ ಮಣ್ಣಿಗೆ ಬೀಳ್ತಾ ಹೋಯಿತು, ಆ ಬಿದ್ದು ಏನಾಗ್ಬಿಡ್ತು ಅಂತಂದರೆ, ಈ ನೋಡ್ರಿ ಇದು ಈ ರೀತಿ ಇವಾಗೇನು ಒಣ ತ್ಯಾಜ್ಯ ಕಾಣಿಸ್ತಿದೆಯಲ್ಲ, ಇದು ಹೋದ ಸರಿ ಹೊಡೆದಿರೋ ಅಂಥ ಕಳೆ. ಓಕೆನಾ, ಈ ಕಳೆ ತಿನ್ನೋಕ್ಕೋಸ್ಕರ ಏನು ಮಾಡ್ಬಿಡುತ್ತೆ ಅಂತಂದರೆ ಈ ಜೀವಾಣುಗಳು ಬರ್ತಿದೆ ನೋಡ್ರಿ ಇಲ್ಲೆಲ್ಲ ಇಷ್ಟೇನು ಹುಡಿ ಮಣ್ಣು ಕಾಣ್ತಿದೆಯಲ್ಲ ನೋಡ್ರಿ, ಇದು ಈ ರೀತಿ ಮಣ್ಣು ಆಗ್ಬೇಕು ನಿಮ್ಮದು. ಯಾವಾಗ ಈ ರೀತಿ ಕಾಫಿ ಕಲರ್ ಮಣ್ಣು ಈ ರೀತಿ ಹುಡಿಯಾಗಿ ಬರ್ಬೇಕು, ಹಿಂಗೆ ಹುಡಿಯಾಗಿ ಬರಬೇಕು. ನೀವು ನಿಮ್ಮ ತೋಟಕ್ಕೆ ಎಲ್ಲಿ ಕಾಲಿಟ್ರೆ ಸಹಿತ ಇಲ್ಲಿ ಇರುವೆಗಳು ಇರಬೇಕಲ್ಲಿ, ಕೂರಕ್ಕಾಗಬಾರ್ದು ನಿಮಗೆ, ಅಷ್ಟು ಇರುವೆಗಳು ಇರಬೇಕು. ನಮ್ಮ ತೋಟಕ್ಕಂತೂ ಬಂದರೆ ನಾನು ಜಾಸ್ತಿ ಹೊತ್ತು ಕೂರಕ್ಕಾಗೋದೇ ಇಲ್ಲ, ಯಾಕಂದರೆ ಎಲ್ಲ ಕಡೆ ಕೆಂಪಿರುವೆ. ಏನಕ್ಕೆ ಇವೆಲ್ಲ ಬರ್ತಿದೆ ಅಂತಂದರೆ 2 ವರ್ಷದ ಪರಿಶ್ರಮ ಇದೆ ಅಲ್ಲಿ. ಪರಿಶ್ರಮ ಅನ್ನೋದಕ್ಕಿಂತ ನಾವು ಮಾಡೋ ಪದ್ಧತಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಫಸ್ಟ್ ಥಿಂಗು ಉಳುಮೆನ ಕಂಪ್ಲೀಟ್ಲಿ ನಿಲ್ಲಿಸ್ಬಿಡ್ರಿ. ಕಂಪ್ಲೀಟ್ಲಿ ಅಂತಂದರೆ ಇನ್ಮೇಲೆ ನಮ್ಮ ಹೊಲಕ್ಕೆ ಟ್ಯಾಕ್ಟ್ರನ್ನ ತರೋಲ್ಲಪ್ಪ ಡಿಸೈಡ್ ಮಾಡಿಬಿಡ್ರಿ. ಅದು ಎಂಥ ಕಷ್ಟನೇ ಬರಲಿ, ಎಂಥ ಕಷ್ಟನೇ ಬರಲಿ, ಎಂಥ ಸಮಸ್ಯೆನೇ ಬರಲಿ, ಯಾವ ಕಾರಣಕ್ಕೂ ನಾನು ಟ್ಯಾಕ್ಟ್ರನ್ನ ತೊಗೊಂಬಂದ್ಬಿಟ್ಟು ನಮ್ಮ ಇದರಲ್ಲಿ ಉಳುಮೆ ಮಾಡಲ್ಲ. ಟ್ಯಾಕ್ಟ್ರ್ ನಿಮ್ಮ ಹೊಲಕ್ಕೆ ಏನಕ್ಕೆ ಬರಬೇಕು, ಏನಕ್ಕೆ ನಿಮ್ಮ ತೋಟಕ್ಕೆ ಬರಬೇಕು ಅಂತಾರೆ, 3 ಐಟಮ್ಸಿಗೆ ಬರಬೇಕು. 1 ಗೊಬ್ಬರ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಂತೂ ಬೇಕೇ ಬೇಕು. ಗೊಬ್ಬರ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಬ್ಗಾಣಗಳು ಮಾಡೋಕ್ಕೆ ಬೇಕು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೊರಗಡೆಯಿಂದ ನಾವಿಂದ ಸ್ವಲ್ಪ ನಾವು ರಾಸಾಯನಿಕ ಬಿಟ್ಟಿರೋದ್ರಿಂದ ಸ್ವಲ್ಪ ಕನ್ವರ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಭೂಮಿಗೆ ಅಂತಂದರೆ, ನೀವು ಸಾವಯವ ರೀತಿ ಯಾವ್ದಾದ್ರು ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನು ನೀವು ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಂದ್ರೆ ಒಂದು ವೆಹಿಕಲ್ ಬೇಕು, ಅದಕ್ಕೆ ಟ್ರ್ಯಾಕ್ಟರ್ ತೊಗೊಂಬರ್ರಿ. ಅದು ಬಿಟ್ಟರೆ 2ನೇದು ನಿಮ್ಮದು ಬೋರ್ವೆಲ್ ಇರುತ್ತೆ. ಬೋರ್ವೆಲ್ಗೆ ಈ ಮೋಟ್ರ್ ಎತ್ತೋದು, ಏನಾದ್ರು ಮೋಟ್ರ್ ಸಮಸ್ಯೆ ಬಂದರೆ ಅದಕ್ಕಂತೂ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನೀವು ಟ್ಯಾಕ್ಟ್ರನ್ನ ತೊಗೊಂಬರ್ಬೋದು. ಅದು ಬಿಟ್ಟರೆ ನೀವು ಜಾಸ್ತಿ ಯಾವುದೇ ರೀತಿಯ ಟ್ಯಾಕ್ಟರ್ ರಿಲೇಟೆಡ್ ಥಿಂಗ್ಸ್ ನೀವು ಇಲ್ಲಿ ಒಳಗಡೆ ತರಂಗೇ ಇಲ್ಲ. ಸೊ ಕಂಪ್ಲೀಟ್ಲಿ ಉಳುಮೆನ ನೀವು ಡ್ರಾಪ್ ಮಾಡಿಬಿಡ್ರಿ. ನಾನು ಇನ್ಮೇಲೆ ಯಾವ ಕಾರಣಕ್ಕೂ ಶಪಥ ಮಾಡಿಬಿಡ್ರಿ, ನಾನು ಇನ್ಮೇಲೆ ಯಾವ ಕಾರಣಕ್ಕೂ ಟ್ಯಾಕ್ಟರ್ ತರಲ್ಲಪ್ಪ ನಮ್ಮ ತೋಟಕ್ಕೆ ಅಂತೇಳಿ. ನೀವು ಯಾವಾಗ ಈ ಫಸ್ಟ್ ಡಿಸಿಷನ್ ತಗೊಂತೀರೋ ಇಲ್ಲಿ ನೀವು 50% ಗೆಲ್ತೀರ. 2ನೇ ಡಿಸಿಷನ್ ಏನು ತಗೋಬೇಕು ಅಂದರೆ, ಬ್ರಷ್ ಕಟ್ರ್ ತೊಗೊಂಬರ್ರಿ. ಮೊದಲು ಒಂದು ಹೇಳ್ತಾರೆ, ಬ್ರಷ್ ಕಟ್ರ್ ಇದಕ್ಕೆ ಬೇಕು, ಹಂಗೆ ಅದು ಸರಿ ಇರೋಲ್ಲ, ಅದರಿಂದ ಏನು ಯೂಸ್ ಐತಿ ಅಂತ ಹೇಳ್ಬಿಟ್ಟು ಇವ್ರ ಮಾತು ಕೇಳ್ಬಿಟ್ರಿ. ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ, ನೀವು ಯಾವಾಗ ಬ್ರಷ್ ಕಟ್ರ್ ತೊಗೊಂಬರ್ತೀರಿ ಅಲ್ಲಿ ನೀವು 2ನೇ ಭಾಗದಲ್ಲಿ ನೀವು ಗೆಲ್ತೀರ. ಏನಕ್ಕೆ ಅಂದರೆ, ಕಳೆನ ನೀವು 2 ರಿಂದ 3 ತಿಂಗಳಂತೂ ಬಿಡ್ತೀರಾ. ಓಕೆನಾ, ಬಿಟ್ಟಾದ್ಮೇಲೆ ಇನ್ನು ಕಳೆ ಕೀಳ್ಸಕ್ಕಂತೂ ದೇವ್ರನ್ನ ಕೈಯಲ್ಲಿ ಕಾಸು ಹಾಕ್ಬಿಟ್ಟು ಆಗಲ್ಲ. ಯಾಕಂದರೆ 1 ಎಕರೆ ಕಳೆನ ಕೈಯಲ್ಲಿ ಕೀಳ್ಸೋಕ್ಕೆ ನಮ್ಮೂರಲ್ಲಿ ತಗೊಂತಿರೋದು 10 ರಿಂದ 15 ಸಾವಿರ ರೂಪಾಯಿ ಕೇಳ್ತಾರೆ ಕಂಪ್ಲೀಟ್ ಕಳೆ ಕೀಳೋಕ್ಕೆ. ಸೊ ಪ್ರತಿ ಸರಿ 10 ರಿಂದ 15 ಸಾವಿರ ಖರ್ಚು ಮಾಡೋಕ್ಕಾಗುತ್ತಾ? ನಿಜಲ್ಲೂ ಆಗಲ್ಲ. ಸೊ ಆಮೇಲೆ ಮಲ್ಚಿಂಗ್ ಮಾಡಬೇಕು ಅಂತಾರೆ. ಸಮ್ ಟೈಮ್ ಏನಾಗುತ್ತೆ ಅಂದರೆ, ಮಲ್ಚಿಂಗು ಕೆಲವೊಬ್ಬರಿಗೆ ಇಲ್ಲೇ ಇದ್ಕೊಂಡು ಮಾಡೋರಿಗೆ ನೀಟಾಗಿ ಈ ಬಳ್ಳಿ ತರಕಾರಿಗಳನ್ನು ಹಾಕ್ಬಿಟ್ಟು, ಸಿಹಿಗೆಣಸೆಲ್ಲ ಹಾಕ್ಬಿಟ್ಟು, ಹುರುಳಿ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿ ಮೇಂಟೈನ್ ಮಾಡೋರು ಆ ಮಲ್ಚಿಂಗ್ ವಿಧಾನ ನೀವು ಮಾಡ್ಬೋದು. ಕೆಲವೊಬ್ರು ನಮ್ಮಂಥವ್ರು ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋರು, ನಾವು ಮಲ್ಚಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಬರೋದೇ ತಿಂಗಳಿಗೆ ಒಂದ್ಸರಿ. ಸೊ ಮಲ್ಚಿಂಗ್ ಮಾಡೋದು ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಿಲ್ಲ. ಸೊ ಬಟ್ ಅದ್ರ ಬದಲು ಏನು ಮಾಡ್ತಿದ್ದೀನಿ ಅಂದರೆ, ಕಳೆ ಬೆಳೆಸ್ತಾಯಿದ್ದೀನಿ. ಕಳೆ ಬೆಳೆಸೋದು, ಅದನ್ನು ಬ್ರಷ್ ಕಟ್ರಲ್ಲಿ ಹೊಡೆಯೋದು. ಈ ರೀತಿ ಬ್ರಷ್ ಕಟ್ರನ್ನು ನೀವು ಪ್ರತಿ ಸರಿ ಹೊಡೆದು ಆದಾಗ ಮಣ್ಣು ನಿಮ್ಗೆ ಹಿಂಗಾಗುತ್ತೆ ನೋಡ್ರಿ. ಈ ರೀತಿ ಕರ್ರಗಾಗ್ಬೇಕು ಮಣ್ಣು. ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ದೇವ್ರನೇ ಗೊತ್ತಿಲ್ಲ, ಬಟ್ ರಿಯಲ್ಲಾಗಿ ಹೇಳ್ತಿದ್ದೀನಲ್ಲ, ಮಣ್ಣು ಕರ್ರಗಾಗ್ಬೇಕು. ಮಣ್ಣು ಕರ್ರಗಾಗ್ಬೇಕು ಅಂತಂದರೆ ನೀವು ಅದನ್ನು ಈ ಕೆಲಸ ಮಾಡಲೇಬೇಕು. ಉಳುಮೆ ಬಿಡಬೇಕು,
ಬ್ರಷ್ ಕಟ್ರ್ ತಗೊಂಬರ್ರಿ. ಪ್ರತಿ ಸರಿನೂ 2-3 ತಿಂಗಳು ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರತಿ ತಿಂಗಳು ಹೊಡಿಬೇಕು ಅನ್ಸಿದ್ರೆ ಪ್ರತಿ ತಿಂಗಳು ಹೊಡೀರಿ. ನಮ್ಗಂತೂ ಹೊಡ್ಯೋಕ್ಕಾಗ್ತಿಲ್ಲ. 2-3 ತಿಂಗಳು ಒಟ್ಟು ಸಖತ್ ಕಳೆ ಬರಬೇಕು. ಕಳೆ ಬಂದ ತಕ್ಷಣ ನೀವು ಮಾಡ್ಬಿಟ್ರಿ ಬ್ರಷ್ ಕಟ್ರ್ ಹೊಡೆದ್ಬಿಟ್ಟು ಮಲಗಿಸ್ಬಿಡ್ರಿ, ಮಲ್ಚ್ ಮಾಡಿಬಿಟ್ರಿ ನೀಟಾಗಿ. ಮಲಗಿಸ್ಬಿಟ್ಟು ಮಾಡಿದಾಗ ಅದೇ ಕಳೆನೇ ನಿಮಗೆ ಗೊಬ್ಬರ ಆಗ್ಬಿಟ್ಟು ಮಣ್ಣು ನಿಧಾನವಾಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಇದು 1-2 ದಿನದ ಪ್ರೊಸೆಸ್ ಅಲ್ಲ, ನಿಜ ಹೇಳ್ತೀನಲ್ಲ, ಇದು 1-2 ದಿನದ ಪ್ರೊಸೆಸ್ ಅಂತೂ ಅಲ್ವೇ ಅಲ್ಲ. ಇದು 2 ವರ್ಷದ ಪರಿಶ್ರಮ, ಇದು ಸುಳ್ಳಲ್ಲ. ಯಾವ ರೀತಿ ಅನಿಸ್ಬೇಕು ಅಂದರೆ ನಿಮಗೆ ಹುಡಿ ಇರ್ಬೇಕು ಮಣ್ಣು. ಆಮೇಲೆ ಒಂದು ಗಿಡ ನಾನು ಹಚ್ಬೇಕು ಅಂತಂದರೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಹಿಂಗೆ ಒಂದು ಗಿಡ ಹಚ್ಬೇಕಪ್ಪ, ಹಿಂಗೆ ಜಸ್ಟ್ ಹಿಂಗೆ ಕೈಯಲ್ಲಿ ಗುಂಡಿ ತೋಡಿದ್ರೆ ಬರ್ಬೇಕು. ಹಿಂಗೆ ಕೈಯಲ್ಲಿ ಹಿಂಗೆ ಗುಂಡಿ ತೋಡಿ ಈ ರೀತಿ ನಾನು ಗುಂಡಿ ತೋಡ್ಬಿಟ್ಟು ಹಿಂಗೆ ಗಿಡ ಹಚ್ಚಿದ್ರೆ ಗಿಡ ಹಚ್ಚೋ ರೀತಿ ಇರ್ಬೇಕು ನಿಮ್ಮ ಮಣ್ಣು. ಸೊ ಆ ರೀತಿ ನೀವು ಬರೀ ಕೈಯಲ್ಲೇ ಮಾಡೋಕ್ಕೆ ಆಟ ಆಡೋಂಗೆ ಇರಬೇಕು. ಅಷ್ಟು ಆಗ್ತಿದೆ ಅಂತಂದರೆ ನಿಮ್ಮ ಭೂಮಿ ಕನ್ವರ್ಟ್ ಆಗ್ತಾ ಇದೆ, ಅದು ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಭೂಮಿ ಕನ್ವರ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತಂದರೆ ಕಳೆ ಬೆಳೆದಿದೆ ನೋಡಿರಿ, ಕಾಂಗ್ರೆಸ್ ಗಿಡ ಬೆಳೆದಿದೆ. ನಾರ್ಮಲ್ ನೀವು ಬೇರೆ ತೋಟದಲ್ಲಿ ಹೋಗ್ಬಿಟ್ಟು ಒಂದು ಕಾಂಗ್ರೆಸ್ ಕೇಳ್ರಿ ನಿಮ್ಗೆ ಗೊತ್ತಾಗುತ್ತೆ. ಆದರೆ ನೀವು 2 ವರ್ಷ ನೀವು ಉಳುಮೆ ಬಿಟ್ಟು ಈ ರೀತಿಯ ನಾವು ಪದ್ಧತಿನ ಹೇಳಿದಿನಲ್ಲ, ಇದನ್ನು ನೀವು ಮಾಡ್ಕೊಂತ ಬಂದಿದ್ದಾದರೆ ಕಾಂಗ್ರೆಸ್ ಗಿಡ ಹಿಂಗೆ ನೋಡಿರಿ ಎಷ್ಟು ಸುಲಭವಾಗಿ ಬರುತ್ತೆ ಅಂದರೆ ಜಸ್ಟ್ ಹಿಂಗೆ ಅಂದರೆ ಬರ್ಬೇಕು. ಹಿಂಗೆ ಏನು ಎಫರ್ಟ್ ನಾನು ಕುತ್ಕೊಂಡು ಕೇಳ್ತಿದ್ದೀನಿ, ಜಸ್ಟ್ ಹಿಂಗೆ ಅಂದರೆ ಅಷ್ಟೇ ನೋಡಿರಿ, ಈ ರೀತಿ ಬರ್ಬೇಕು ಕಾಂಗ್ರೆಸ್. ಅಂದರೆ ಕಳೆಗಳು ಎಫರ್ಟ್ಲೆಸ್ ಬರ್ಬೇಕು. ಹಿಂಗೆ ಚಿತ್ರ ಹಂಗೆ ಬರಬೇಕು, ಏನದರಲ್ಲಿ ಏನು ಎಫರ್ಟೇ ಇರಬಾರ್ದು. ಆ ರೀತಿ ನೀವು ಬಂದಿದ್ದೆ ಆದರೆ ನಿಮ್ಮ ಮಣ್ಣು ಫುಲ್ಲು ಲೂಸ್ ಆಗಿದೆ ಒಳಗಡೆ, ಅಂದರೆ ಹುಡಿ ಆಗಿದೆ, ಲೂಸ್ ಆಗಿದೆ. ಯಾವ ಕಳೆ ಕಿತ್ತರೂ ಸಹಿತ ಪಟ ನಂಗೆ ಬರ್ತಿದೆ ಅಂತ ಹಂಗೆ ಇರ್ಬೇಕು ನೋಡಿರಿ. ಹಿಂಗೆ ಕಳೆ ಕೆಳೋರಿಗಂತೂ ಹಿಂಗೆಲ್ಲ ಸಿಕ್ಬಿಟ್ರಂತ ಪಟ್ ಕಿಳ್ಕೊಂಡು ಹೋಗ್ಬಿಡ್ತಾರೆ ನೋಡಿರಿ. ಹೆಂಗೆ ಬರುತ್ತೆ ಇದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ಮಣ್ಣು ಸಡ್ಲಾಗ್ಬಿಟ್ಟು ಈ ರೀತಿ ಉದುರು ಆಗ್ಬಿಟ್ಟಿದೆ ಮಣ್ಣು. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಈ ರೀತಿ ಕಾಣಿಸ್ತಿರೋದು ನಿಮಗೆ ಮಣ್ಣು ಎಷ್ಟು ಲೂಸ್ ಆಗಿದೆ, ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋದರೂ ಸಹಿತ ಎರೆಹುಳುಗಳ ಆ್ಯಕ್ಟಿವಿಟಿ ಕಾಣಿಸ್ತು ನಿಮಗೆ. ಇದಕ್ಕೆ ನೀವು 2 ವರ್ಷ ಪರಿಶ್ರಮ ಮಾಡಲೇಬೇಕು. ಪದೇ ಹೇಳ್ತಿದ್ದೀನಿ ಅಂತಲ್ಲ, ಈ 2 ಮೇನ್ ಕಾನ್ಸೆಪ್ಟು. ಅದ್ರ ಜೊತೆಗೆ ನೀವು ತಿಂಗಳಿಗೊಮ್ಮೆ ಜೀವಾಮೃತನಾರ ಆಗಿರ್ಬೋದು, ಇಲ್ಲ ಗೋಕೃಪಾಮೃತನಾರ ಆಗಿರ್ಬೋದು, ಇಲ್ಲ ವೇಸ್ಟ್ ಡಿಕಂಪೋಸರ್ ಮಾಡ್ತೀರ ಅದನ್ನಾರ ಮಾಡಿರಿ. ಒಟ್ಟಿನಲ್ಲಿ ಮೈಕ್ರೋಬಿಯಲ್ ಕಲ್ಚರ್ ಏನು ಕರೀತಾರಲ್ಲ, ಜೀವಾಣುಗಳ ಒಂದು ಹೆಪ್ಪು ಯಾವ್ದಾರ ಆಗಿರಲಿದ್ದು. ಈಗ ಹಸು ಇದ್ದಾರೋ ದಯವಿಟ್ಟು ಜೀವಾಮೃತ ಮಾಡಿರಿ, ಯಾಕಂದರೆ ಜೀವಾಮೃತನೇ ಎಲ್ಲರೂ ಅಪ್ಪಿದ್ದಂಗೆ. ಜೀವಾಮೃತ ನಮ್ಗೆ ಮಾಡೋಕ್ಕಾಗಲ್ಲ ಅನ್ನೋರು ಗೋಕೃಪಾಮೃತ ತರ್ಸ್ಕೊಂಡು ಮಾಡಿರಿ, ಇಲ್ಲ ವೇಸ್ಟ್ ಡಿಕಂಪೋಸರ್ ತರ್ಸ್ಕೊಂಡು ಮಾಡಿರಿ. ಒಟ್ಟಿನಲ್ಲಿ ಮೈಕ್ರೋಬಿಯಲ್ ಕಲ್ಚರು, ಜೀವಾಣುಗಳ ಕಲ್ಚರು ಪ್ರತಿ ತಿಂಗಳು 1 ಎಕರೆಗೆ ಮಿನಿಮಮ್ 1000 ಲೀಟ್ರನ್ನಾರು ಕೊಡ್ರಿ ಅಂತೀನಿ ನಾನು. ಹೇಳ್ತಾರೆ 1 ಎಕರೆಗೆ ಬರೀ 200 ಲೀಟ್ರ್ ಕೊಟ್ಟರೆ ಸಾಕಪ್ಪ, 200 ಲೀಟ್ರ್ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಬಟ್ ನಾನೇನು ಹೇಳೋದು, ನನ್ನ ರೆಕಮೆಂಡೇಷನ್ನು ಏನು ಹೋಗ್ಬೇಕಾಯ್ತಾ, 500 ರೂಪಾಯಿ ಬೆಲ್ಲ ಖರ್ಚಾಗತ್ತೆ ಅಷ್ಟೇ 1000 ಲೀಟ್ರ್ ಮಾಡೋಕ್ಕೆ. 500 ಲೀಟ್ರ್ ಖರ್ಚು 500 ರೂಪಾಯಿ ಖರ್ಚಾಗುತ್ತೆ. 500 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 500 ರೂಪಾಯಿ ನೀವು ಖರ್ಚು ಮಾಡಿದ್ದೇ ಆದರೆ ನಿಮಗೆ ಸಾಕಷ್ಟು ರಿಸಲ್ಟ್ ಸಿಗುತ್ತೆ ನಿಮಗೆ. ನಂದು ಎಕ್ಸ್ಪೀರಿಯೆನ್ಸ್, ನಾನು ಪ್ರತಿ ತಿಂಗಳು ನಾವು 1000 ಲೀಟ್ರೇ ಬಿಡೋದು. ಸೊ ಬಿಟ್ಟು ಇಷ್ಟು ಆಗಿರೋದಕ್ಕೆ ನನಗೆ ಈ ರೀತಿ ರಿಸಲ್ಟ್ ಬಂದಿದೆ ಅಂತ ಅನಿಸುತ್ತೆ. ಸೊ ನೀವು ಸಹಿತ ಅದೇ ರೀತಿಯ ಕೃಷಿ ಪದ್ಧತಿನ ಫಾಲೋ ಮಾಡಿಬಿಟ್ಟು ರಿಸಲ್ಟ್ ತಗೊಳ್ರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ತುಂಬ ಲೆಂತಿ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಬಟ್ ಪ್ರತಿಯೊಬ್ಬರು ಸಹಿತ ನೈಸರ್ಗಿಕ ಕೃಷಿಗೆ ಬನ್ನಿ, ನಿಧಾನಕ್ಕೆ ಕನ್ವರ್ಟ್ ಆಗಿರಿ. ಏನು ಒಂದೇ ದಿನಕ್ಕೆ ಹಬ್ಬ ಮಾಡೋದು ಬೇಡ, ನಿಧಾನಕ್ಕೆ ಒಂದೊಂದು ಗಿಡ ಅಳವಡಿಸ್ಕೊಂತ ಹೋಗ್ರಿ. ಇಲ್ಲಿರೋದು ಈ ಕಾನ್ಸೆಪ್ಟ್ಗಳೇನು ಭಾಳ ಇಲ್ಲ ಇದರಲ್ಲಿ. 1ನೇದು ಉಳುಮೆ ಕಂಪ್ಲೀಟ್ಲಿ ಬಿಡಬೇಕು, 2ನೇದು ರಾಸಾಯನಿಕ ಕಂಪ್ಲೀಟ್ಲಿ ಕೈ ಮುಗಿಬಿಡ್ರಿ. ನೆಕ್ಸ್ಟು ಇಂಟರ್ ಕ್ರಾಪಿಂಗ್ ಅಂತಂದರೆ ಬಹುಬೆಳೆ ಪದ್ಧತಿನ ನಾವು ಅಳವಡಿಸ್ಕೋಬೇಕು ನಮ್ಮ ತೋಟದಲ್ಲಿ. ಅದಾದಮೇಲೆ ಮಣ್ಣಿನ ಕನ್ವರ್ಷನ್ಗೆ ನೀವು ಯಥೇಚ್ಛವಾಗಿ ಗಮನ ಕೊಡಬೇಕು. ಗಿಡ ಬೆಳೆಸೋದಲ್ಲ, ಮಣ್ಣಿಗೆ ಏನು ಮಾಡಬೇಕು ಅದನ್ನು ಮಾಡಿರಿ. ಮಲ್ಚಿಂಗ್ ಮಾಡೋದಾಗಿರ್ಬೋದು, ಹಸಿರೆಲೆ ಗೊಬ್ಬರ ಮಾಡೋದಾಗಿರ್ಬೋದು. ಆಮೇಲೆ ನಮ್ಮದೇ ಏನಾದರೂ ಕೊಟ್ಟಿಗೆ ಗೊಬ್ಬರ ಇದು ಇತ್ತು ಅಂತಂದರೆ ತೊಗೊಂಬಂದ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಗಿಡಗಳನ್ನು ಬೆಳೆಸಿ. ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಲ್ಲ, ಅಲ್ಲೆಲ್ಲ ನೋಡಿರಿ ಜೀವಾಣುಗಳು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತವೆ, ಅಂದರೆ ತಿನ್ನೋಕ್ಕೆಲ್ಲ ಬರ್ತಾವಲ್ಲ. ಸೊ ಆ ರೀತಿ ಮಣ್ಣಿನ ಕನ್ವರ್ಷನ್ ಹೋಗುತ್ತೆ. ಆಮೇಲೆ ಪ್ರತಿ 2-3 ತಿಂಗಳಿಗೊಮ್ಮೆ ನಾವು ಬ್ರಷ್ ಕಟ್ರ್ ಹೊಡಿತಾ ಈ ಕಳೆಗಳನ್ನೆಲ್ಲ ಮಲಗಿಸ್ತಾ ಬರ್ತೀವಲ್ಲ, ಅದೇ ರೀತಿ ಅದೇ ಗೊಬ್ಬರ ಆಗ್ಬಿಟ್ಟು ನಮ್ಮ ಭೂಮಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಟ್ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ಳೋಂಥ ಪ್ರೊಸೆಸ್ ಇದು.